ಉತ್ತರ ಪ್ರದೇಶದ ರಾಂಪುರದಲ್ಲಿ ವ್ಯಕ್ತಿಯೊಬ್ಬ ಎರಡು ಮದುವೆಯಾಗಿದ್ದು ಆತನ ಜೊತೆ ಸಮಯ ಕಳೆಯುವುದಕ್ಕಾಗಿ ಇಬ್ಬರು ಹೆಂಡರ ಮಧ್ಯೆ ಪ್ರತಿದಿನ ಗಲಾಟೆ ನಡೀತಾ ಇತ್ತು. ಮೊದಲನೆಯದು ಕುಟುಂಬವೇ ನಿಶ್ಚಯಿಸಿದ ವಿವಾಹವಾಗಿದ್ದರೆ ಮತ್ತೊಂದು ಪ್ರೇಮ ವಿವಾಹ. ಇಬ್ಬರು ಮಹಿಳೆಯರು ಗಂಡನ ಮೇಲಿನ ತಮ್ಮ ಹಕ್ಕಿಗಾಗಿ ಗಲಾಟೆ ಮಾಡ್ತಾ ಇದ್ರು. ಹೀಗಾಗಿ ಇಬ್ಬರ ನಡುವೆ ಸಿಲುಕಿ ಗಂಡ ನಲಗಿ ಹೋಗಿದ್ದ. ಪ್ರತಿದಿನವೂ ಮನೆಯಲ್ಲಿ ದೊಡ್ಡ ಗಲಾಟೆಯೇ ನಡೀತಾ ಇತ್ತು. ಇದು ನೆರೆಹೊರೆಯ ಮನೆಯವರಿಗೆ ಬಿಟ್ಟಿ ಮನೋರಂಜನೆಯಾಗಿತ್ತು. ಪ್ರತಿದಿನ ಗಲಾಟೆ ಮಾಡುವುದಕ್ಕೆ ಶುರುವಾದಾಗ ಇಬ್ಬರು ಪತ್ನಿಯರು ಪತಿಯನ್ನ ಎಳೆದುಕೊಂಡು ಅಜೀಮ್ನಗರ ಪೊಲೀಸ್ ಠಾಣೆಗೆ ಮೆರವಣಿಗೆ ನಡೆಸಿ ತಮ್ಮ ಕಸ್ಟಡಿಗೆ ಕೊಡುವಂತೆ ಒತ್ತಾಯಿಸ್ತಾ ಇದ್ರು. ಯಾವುದೇ ರೂಲ್ಸ್ ಬುಕ್ ನಲ್ಲಿ ಇರದ ಈ ಸಮಸ್ಯೆಯನ್ನ ಕಂಡ ಪೊಲೀಸರು ಈ ವಿಚಾರವನ್ನ ಗ್ರಾಮಸ್ಥರಿಗೆ ಬಿಟ್ಟರು. ನಂತರ ಇಬ್ಬರು ಪತ್ನಿಯರು ಮತ್ತು ಅವರ ಕುಟುಂಬಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಪಂಚಾಯಿತಿ ಮಾಡಿದ್ದು ಇಬ್ಬರು ಹೆಂಡರಿಗಾಗಿ ಗಂಡನ ಆಸ್ತಿ ಪಾಲು ಮಾಡುವ ಬದಲು ಗ್ರಾಮದ ಮುಖಂಡರು ಗಂಡನನ್ನೇ ಪಾಲು ಮಾಡಿದ್ದಾರೆ. ಹೌದು ಅಚ್ಚರಿ ಅನಿಸಿದ್ರು ಇದು ಸತ್ಯ. ಗಂಡ ಇಬ್ಬರಿಗೂ ಸಮವಾಗಿ ಸಮಯ ನೀಡಬೇಕು, ಹೆಚ್ಚು ಕಡಿಮೆ ಅಂತ ಹೆಂಡತಿಯರು ಜಗಳ ಮಾಡಬಾರದು ಅಂತ ಗ್ರಾಮದ ಮುಖ್ಯಸ್ಥರು ಗಂಡನನ್ನ ಎರಡು ಪಾಲುಗಳಾಗಿ ವಿಂಗಡಿಸಿದ್ದು, ನಿಯಮದ ಪ್ರಕಾರ ಆ ವ್ಯಕ್ತಿ ತನ್ನ ಮೊದಲ ಹೆಂಡತಿಯ ಬಳಿ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ, ಶುಕ್ರವಾರ, ಶನಿವಾರ ಎರಡನೇ ಪತ್ನಿಯ ಜೊತೆ ಇರಬೇಕು. ಹಾಗೂ ಭಾನುವಾರ ಆತನಿಗೆ ಇಷ್ಟ ಬಂದಂತೆ ಇರಬಹುದು. ಭಾನುವಾರ ಆತನಿಗೆ ಸ್ವತಂತ್ರ ದಿನ. ಆದರೆ ಉಳಿದ 6 ದಿನಗಳನ್ನ ಆತ ಗ್ರಾಮದ ಮುಖಂಡರು ಮಾಡಿದಂಥ ನಿರ್ಧಾರದಂತೆಯೇ ಜೀವನ ನಡೆಸಬೇಕು ಅಂತ ಹೇಳಿ ಘೋಷಣೆ ಮಾಡಿದ್ರು. ನಂತರ ಈ ಒಪ್ಪಂದವನ್ನ ಕಾಗದದ ಮೇಲೆ ಬರೆದು ಆ ವ್ಯಕ್ತಿ ಮತ್ತು ಇಬ್ಬರು ಪತ್ನಿಯರು ಸಹಿ ಹಾಕಿದ್ರು.